ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ರಾಷ್ಟ್ರ ರಾಜಧಾನಿ ಜನ ಬ್ಲಾಸ್ಟ್ ಸದ್ದಿಗೆ ದಿಕ್ಕಾಪಾಲಾಗಿ ಜನರು ಓಡ್ ಹೋಗಿದ್ದಾರೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ರಾಷ್ಟ್ರ ರಾಜಧಾನಿ ಜನ ಬ್ಲಾಸ್ಟ್ ಸದ್ದಿಗೆ ದಿಕ್ಕಾಪಾಲಾಗಿ ಜನರು ಓಡ್ ಹೋಗಿದ್ದಾರೆ. ಸ್ಫೋಟದ ತೀವ್ರತೆಗೆ ಬೆಚ್ಚಿ ಬಿದ್ದ ಮಾರ್ಕೆಟ್ನಲ್ಲಿದ್ದ ಜನ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸ್ಫೋಟಕ್ಕೆ ರಾಷ್ಟ್ರ ರಾಜಧಾನಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಬ್ಲಾಸ್ಟ್ ಸದ್ದಿಗೆ ದಿಕ್ಕಾಪಾಲಾಗಿ ಜನರು ಓಡ್ ಹೋಗಿದ್ದಾರೆ. ಸ್ಫೋಟದ ತೀವ್ರತೆಗೆ ಬೆಚ್ಚಿ ಬಿದ್ದ ಮಾರ್ಕೆಟ್ನಲ್ಲಿದ್ದ ಜನ. ದೆಹಲಿ ಕೆಂಪುಕೋಟೆ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಜನರು ಭಯದಿಂದ ಓಡ್ ಹೋಗಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಜನರು ಓಡ್ ಹೋಗ್ತಾ ಇದ್ದಾರೆ ಅಂತ. ಮಾರ್ಕೆಟ್ನಲ್ಲಿ ಆ ಒಂದು ಸ್ಫೋಟದ ಸೌಂಡ್ ನೋಡಿ, ನೀವೇ ಕೇಳ್ತಾ ಇರಬಹುದು ಎಷ್ಟು ಜೋರಾಗಿ ಸೌಂಡ್ ಆಗ್ತಾ ಇದೆ ಅಂತ. ಆ ಒಂದು ಸೌಂಡ್ಗೆ ಯಾರಿಗೇ ಆದ್ರೂ ಕೂಡ ಭಯ ಆಗುತ್ತೆ. ಎಲ್ಲಿ ಭೂಮಿಯೇ ಬೆರಕು ಬಿಟ್ಬಿಡ್ತಾ ಅಂತ ಭಯ ಆಗುತ್ತೆ. ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಓಡ್ ಹೋಗುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಉಗ್ರಗಾಮಿಗಳು ತಮ್ಮ ಕೃತ್ಯವನ್ನ ಯಾವ ರೀತಿಯಲ್ಲಿ ನಿಯೋಜನೆ ಮಾಡ್ತಾರೆ ಅಥವಾ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಲ್ಲಿ ಸೇರ್ತಾರೆ, ಜೊತೆಗೆ ಸೂಕ್ಷ್ಮ ಪ್ರದೇಶಗಳು ಯಾವುದು ಅದನ್ನ ಗುರಿಯಾಗಿಸ್ಕೊಂಡು ಈ ರೀತಿಯ ಸ್ಫೋಟ ಕೃತ್ಯಗಳನ್ನ ಮಾಡ್ತಾರೆ, ಈ ರೀತಿಯ ಕುಕೃತ್ಯಗಳನ್ನ ಮಾಡ್ತಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಾ ಜನರು ಯಾವ ರೀತಿ ಭಯದಿಂದ ಓಡ್ ಹೋಗ್ತಾ ಇದ್ದಾರೆ ಅಂತ. ಇದೊಂದು CCTV ದೃಶ್ಯಾವಳಿಗಳಲ್ಲಿ ಸರಿಯಾಗಿರುವಂಥದ್ದು. ನಿಜಕ್ಕೂ ಕೂಡ ಆ ಒಂದು ಸೌಂಡ್ ಕೇಳಿದ್ರೆ ನಮಗೆ ಭಯ ಆಗುತ್ತೆ. ಆ ಒಂದು ಜಾಗದಲ್ಲಿ ನಾವು ಇಲ್ಲ ಅಂದ್ರೂ ಕೂಡ ಆ ಒಂದು ಸೌಂಡ್ಗೆ ಭಯ ಆಗುತ್ತೆ. ಇನ್ನು ಅಲ್ಲಿ ಇದ್ದಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇರಬೇಕು, ಜೊತೆಗೆ ಆ ಒಂದು ಸ್ಫೋಟಕ್ಕೆ ಕಾರು ಬೈಕ್ಗಳೆಲ್ಲವೂ ಕೂಡ ಧಗ ಧಗ ಅಂತ ಹೊತ್ತಿ ಉಡ್ತದೆ. ಎಲ್ಲೋ ಏನು ಭೂಮಿಯೇ ಬೆರಕು ಬಿಟ್ಬಿಡ್ತೇನೋ, ಭೂಮಿಯೇ ಬಾಯಿ ಬಿಟ್ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಆ ಒಂದು ಸೌಂಡ್ ಇದೆ. ಹಾಗಾಗಿ ಅಲ್ಲಿ ಇದ್ದಂತಹ ಜನರೆಲ್ಲರೂ ಕೂಡ, ಮಾರ್ಕೆಟ್ನಲ್ಲಿ ಏನು ಜನರಿದ್ರು ಅವರೆಲ್ಲರೂ ಕೂಡ ಆ ಒಂದು ಜಾಗದಿಂದ ಓಡ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ಒಂದು ದೃಶ್ಯ CCTVಯಲ್ಲಿ ಸರಿಯಾಗಿದೆ. ಆ ಒಂದು ಸೌಂಡ್ ಕೇಳಿದ್ರೆ ಎಂಥವ್ರಿಗೆ ಆದ್ರೂ ಭಯ ಆಗುತ್ತೆ. ಎಲ್ಲಿ ಏನಾಗ್ತಿದೆ ಅಂತ ಅನ್ಸುತ್ತೆ. ನಮಗೆ ಕೇವಲ ಒಂದು ಸೌಂಡ್ ಕೇಳೇ ನಾವು ಆ ಜಾಗದಲ್ಲಿ ಇಲ್ಲ ಅಂದ್ರೂ ಕೂಡ ನಮಗೆ ಭಯ ಆಗುತ್ತೆ. ಅಂಥದ್ರಲ್ಲಿ ಆ ಒಂದು ಜಾಗದಲ್ಲಿ ಇದ್ದಂತಹ ಜನರ ಪರಿಸ್ಥಿತಿ ಯಾವ ರೀತಿ ಇರಬೇಕು. ಸದ್ಯಕ್ಕಂತೂ ಕೆಂಪುಕೋಟೆ ದೆಹಲಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಜನರು ಹೊರಬರ್ಲಿಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಈ ಒಂದು ಪ್ರಕರಣ ಏನಿದೆ, ಅಲ್ಲಿ ಒಂದು ಕಾರು ಬ್ಲಾಸ್ಟ್ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಏನು ಕಾರ್ನಲ್ಲಿದ್ದವರಾಗಿರ್ಬೋದು ಅಥವಾ ಬೈಕ್ನಲ್ಲಿದ್ದವರಾಗಿರ್ಬೋದು, ದೇಹಗಳು ಛಿದ್ರ ಆಗಿದೆ. ಆ ಒಂದು ದೃಶ್ಯವನ್ನ ಕಣ್ಣಲ್ಲಿ ನೋಡಿದಂಥವ್ರಿಗೆ ಬಹಳ ಭಯ ಆಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ. ಏರ್ಪೋರ್ಟ್ಗೆ ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನ ಮಾಡಲಾಗ್ತದೆ. ಏರ್ಪೋರ್ಟ್ಗೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿ ಏನು ಕಾರು ಬ್ಲಾಸ್ಟ್ ಆಯಿತು, ಈ ಒಂದು ಪ್ರಕರಣದಿಂದ ಈಗ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಯಾಕೆಂತಂದರೆ ಅಂತಹ ದೆಹಲಿಯಲ್ಲೇ ಈ ರೀತಿಯ ಕೃತ್ಯ ನಡೆದಿದೆ ಅಂತ ಅಂದರೆ ಬಹಳ ಭಯ ಆಗುತ್ತೆ. ಹಾಗಾಗಿ ಎಲ್ಲೆಡೆಯೂ ಕೂಡ ಈಗ ಹೈ ಅಲರ್ಟ್ ಆಗಿದ್ದಾರೆ. ತಮಿಳುನಾಡಲ್ಲೂ ಕೂಡ ಪೊಲೀಸರು ಪ್ರತಿಯೊಂದು ಜಾಗವನ್ನು ಕೂಡ ಬಿಡ್ತಾ ಇಲ್ಲ. ಎಲ್ಲ ಕಡೆಯೂ ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ಈಗ ಸದ್ಯಕ್ಕೆ ಎಲ್ಲ ಜಾಗದಲ್ಲೂ ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏರ್ಪೋರ್ಟ್, ಈ ಒಂದು ಏರ್ಪೋರ್ಟ್ಗಳಲ್ಲಿ ತಪಾಸಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏರ್ಪೋರ್ಟ್ನಲ್ಲಿ ಜನರಿರ್ತಾರೆ. ಜೊತೆಗೆ ಅಲ್ಲಿ ಏನಾದರೂ ಈ ರೀತಿಯ ಅಹಿತಕರ ಘಟನೆಗಳು ನಡೆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಬಹಳ ದೊಡ್ಡ ನಷ್ಟ ಕೂಡ ಆಗುತ್ತೆ. ಹಾಗಾಗಿ ಆ ಒಂದು ಜಾಗದಲ್ಲೂ ಕೂಡ ಸದ್ಯಕ್ಕೆ ಪರಿಶೀಲನೆ ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕೇವಲ ಏರ್ಪೋರ್ಟ್ ಅಷ್ಟೇ ಅಲ್ಲ, ಇನ್ನು ರೈಲ್ವೆ ನಿಲ್ದಾಣ ಆಗಿರ್ಬೋದು, ಈ ಒಂದು ರೈಲ್ವೆ ನಿಲ್ದಾಣದ ಬಳಿಯೂ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಬೇರೆ ಬೇರೆ ಊರುಗಳಿಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋರು ಇರ್ತಾರೆ, ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋದ್ರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಆ ಒಂದು ರೈಲ್ವೆ ನಿಲ್ದಾಣದಲ್ಲೂ ಕೂಡ ಸೇರೋದ್ರಿಂದ ಈ ಒಂದು ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ದೆಹಲಿ ಕೆಂಪು ಕೋಟೆಯಲ್ಲಿ ಯಾವ ರೀತಿ ಕಾರು ಬ್ಲಾಸ್ಟ್ ಆಗಿತ್ತು ಆ ಒಂದು ಪ್ರಕರಣದಿಂದ ಎಲ್ಲರೂ ಕೂಡ ಈಗ ಹೈ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸದ್ಯಕ್ಕೆ ಯಾವ ರೀತಿಯ ಕ್ರಮವನ್ನ ಜರುಗಿಸಲಾಗ್ತಾ ಇದೆ, ಜೊತೆಗೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ? ಖಂಡಿತವಾಗ್ಲೂ ಏನು ಒಂದು ಡೆಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಒಂದು ವಿನೂತವಾಗಿರುವಂತಹ ಒಂದು ಭದ್ರತೆನ ಒಂದು ಏರ್ಪೋರ್ಟ್ ಅಧಿಕಾರಿಗಳು ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಬಹುತೇಕ ಏನೋ ಒಂದು ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಓಡಾಡುವಂತಹ ಪ್ರಯಾಣಿಕರನ್ನ ಅಡ್ಡಿನ ಕಣ್ಣಿಟ್ಟು ಒಂದು ಭದ್ರತೆ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಬಹುತೇಕ ಖಾಸಗಿ ಭದ್ರತೆ ಪಡೆಗಳು ಹಾಗೂ ಮತ್ತೆ ಅರಸೇನಾ ಪಡೆಗಳ ಒಂದು ಸಮಗ್ರದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಬಹುತೇಕ ಏನು ಹರಿಯಾಣ ಘೋಷಣೆ ಏರ್ಪೋರ್ಟ್ಗೆ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಬಹುತೇಕ ಏನು ಒಂದು KSRP ತುಕಡಿಗಳು CHF ನ ಒಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಬಹುತೇಕ ಕಟು ಭದ್ರತೆಯಲ್ಲಿ ಒಂದು ಏರ್ಪೋರ್ಟ್ ಅಲರ್ಟ್ ಘೋಷಣೆ ಮಾಡ್ಕೊಂಡ್ರೆ ಕಾರ್ಯಾಚರಣೆ ಇದಾಗಿರುವಂತದ್ದು. ಈಗಾಗಲೇ ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರಿನಲ್ಲೂ ಕೂಡ ಈಗ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕರ್ನಾಟಕ ಅಂದಾಕ್ಷಣ ಮೊದಲಿಗೆ ಬರುವಂಥದ್ದು ಬೆಂಗಳೂರು. ಈ ಒಂದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು. ಈಗ ದೆಹಲಿಯಲ್ಲಿ ಯಾವ ರೀತಿ ಜನಸಂಖ್ಯೆ ಹೆಚ್ಚಳವಾಗಿರ್ತಾರೆ, ಹೇರಳವಾಗಿರ್ತಾರೆ, ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಜಾಗ. ಜೊತೆಗೆ ಈ ಒಂದು ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಬೇರೆ ಬೇರೆ ರಾಜ್ಯ ಆಗಿರಬಹುದು, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಬೆಂಗಳೂರಿಗೆ ಬರುವಂತವರ ಸಂಖ್ಯೆ ಕೂಡ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಪ್ರತಿಯೊಂದು ಜಾಗಕ್ಕೂ ಕೂಡ ಹೋಗಿ ಪರಿಶೀಲನೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಲಾಡ್ಜ್ನಲ್ಲಿ ಏನು ಹೊರ ರಾಜ್ಯದವರು ತಂಗಿರ್ತಾರೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನುಮಾನ ಅಂತಲ್ಲ, ಎಲ್ಲರನ್ನೂ ಕೂಡ ಈ ಒಂದು ದೆಹಲಿ ಪ್ರಕರಣವನ್ನ ಗಮನಿಸ್ತಾ ಇದ್ರೆ ಎಲ್ಲರನ್ನೂ ಕೂಡ ಡೌಟ್ ಪಡಲೇಬೇಕಾಗಿದೆ. ಎಲ್ಲಿ ಯಾರಿರ್ತಾರೆ, ಹೇಗಿರ್ತಾರೆ, ಯಾವುದ್ರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಲಾಡ್ಜ್ನಲ್ಲಿ ತಂಗಿರುವವರ ಮಾಹಿತಿನ ಕಲೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಲಾಡ್ಜ್ಗೆ ಹೋಗಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಹೋದಂತಹ ಸಂದರ್ಭದಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಿ, ಜೊತೆಗೆ ಯಾವ ಕಾರಣಕ್ಕೆ ಬಂದಿದ್ದೀರಾ, ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾರೆ. ಈಗ ಸದ್ಯಕ್ಕಂತೂ ಯಾವ ರೀತಿ ಆಗಿದೆ ಅಂತಂದ್ರೆ ಬೆಂಗಳೂರಿನಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಕೇವಲ ದೆಹಲಿ ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಆದಂತಹ ಒಂದು ಕಾರು ಬ್ಲಾಸ್ಟ್ ಪ್ರಕರಣ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ.